ಕರೆಯದ ಮದುವೆಗೆ ಹೋದರೆ ಬೀಳುತ್ತೆ ದಂಡ, ಕಾದಿದೆ ಜೈಲು ಶಿಕ್ಷೆ. ಇದು ಮುಂಜಾನೆ ರಾಗ ಸೀಸನ್ 3. ಮಾಹಿತಿ ಫುಲ್ ಜೋರು. ಅತಿಥಿ ದೇವೋ ಭವ ಎಂಬುವುದು ನಮ್ಮ ಸಂಸ್ಕೃತಿಯಾದರೂ ಆಧುನಿಕ ಕಾಲಘಟ್ಟದಲ್ಲಿ ಆಹ್ವಾನವಿಲ್ಲದೆ ಮದುವೆ ಅಥವಾ ಇನ್ನಿತರ ಖಾಸಗಿ ಸಮಾರಂಭದ ಊಟಕ್ಕೆ ಹೋದರೆ ಶಿಕ್ಷೆಯನ್ನು ಎದುರಿಸಬೇಕಾಗಿ ಬರಬಹುದು ಗೊತ್ತೇ. ಗೇಟ್ ಕ್ರ್ಯಾಶಿಂಗ್ ಎಂದರೆ ಆಹ್ವಾನವಿಲ್ಲದೆ ಅಥವಾ ಅನುಮತಿ ಇಲ್ಲದೆ ಯಾವುದಾದರೂ ಕಾರ್ಯಕ್ರಮ ಅಥವಾ ಸಮಾರಂಭದ ಒಳಗಡೆ ಪ್ರವೇಶಿಸುವುದು. ಇದು ನಿಯಮ ಉಲ್ಲಂಘನೆಗೆ ಕಾರಣವಾಗಬಹುದು, ದಂಡಕ್ಕೂ ಅಪರಾಧಕ್ಕೂ ಕಾರಣವಾಗುತ್ತದೆ. ಸಮಾರಂಭಕ್ಕೆ ಗೊತ್ತಿಲ್ಲದವರು ಒಳಗಡೆ ಬಂದರೆ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ. ಅಂತವರಿಗೆ ಐಪಿಸಿ ಸೆಕ್ಷನ್ 441 ಅಡಿಯಲ್ಲಿ 3 ತಿಂಗಳು ಜೈಲು ಶಿಕ್ಷೆ ಮತ್ತು 5,000 ರೂಪಾಯಿ ದಂಡ ವಿಧಿಸಲಾಗುತ್ತದೆ. ಭಾರತೀಯ ದಂಡ ಸಂಹಿತೆಯ ಸೆಕ್ಷನ್ 441 ಕ್ರಿಮಿನಲ್ ಅತಿಕ್ರಮಣಕ್ಕೆ ಸಂಬಂಧಿಸಿದೆ. ಅಂದರೆ ಯಾರಾದರೂ ಒಬ್ಬ ವ್ಯಕ್ತಿಯ ಖಾಸಗಿ ಆಸ್ತಿ ಅಥವಾ ಕಾರ್ಯಕ್ರಮ ನಡೆಸುತ್ತಿರುವ ಸ್ಥಳಕ್ಕೆ ಅವರ ಅನುಮತಿ ಇಲ್ಲದೆ ಪ್ರವೇಶಿಸಿದರೆ ಅದು ಅಪರಾಧವಾಗುತ್ತದೆ. ಹೀಗಾಗಿ ಆಹ್ವಾನಿಸದ ಮದುವೆ ಅಥವಾ ಸಮಾರಂಭಗಳಿಗೆ ಹೋಗಿ ಊಟ ಮಾಡುವ ಮುನ್ನ ಅದರ ಕಾನೂನು ಪರಿಣಾಮಗಳ ಬಗ್ಗೆ ತಿಳಿದುಕೊಳ್ಳಿ. ಒಟ್ಟಿನಲ್ಲಿ ಮೋಜಿಗಾಗಿ ಅಥವಾ ಉಚಿತ ಊಟಕ್ಕಾಗಿ ಗೇಟ್ ಕ್ರ್ಯಾಶಿಂಗ್ ಮಾಡಿದರೆ 3 ತಿಂಗಳು ಜೈಲು ಶಿಕ್ಷೆ ಮತ್ತು 5,000 ರೂಪಾಯಿ ದಂಡ ಬೀಳೋದು ಫಿಕ್ಸ್. ಪ್ರಯತ್ನ ಎಂಬುದು ಬೀಜದ ಹಾಗೆ, ಬಿತ್ತುತ್ತಲೇ ಇರಿ, ಚಿಗುರಿದರೆ ಮರವಾಗಲಿ, ಇಲ್ಲವಾದರೆ ಮಣ್ಣಿಗೆ ಗೊಬ್ಬರವಾಗಲಿ ಅಂತ ಹೇಳ್ತಾ ಇರೋದು ನಿಮ್ಮ ಪ್ರೀತಿಯ ನಂದು.